ನಾವು ಯಾರ ಜೊತೆಯೂ ಸಂಧಾನ ಮಾಡಿಕೊಳ್ಳುವುದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾವು ಯಾರಿಗೂ ಹಾಗೂ ಯಾರ ಜೊತೆ ಸಂಧಾನಕ್ಕೆ ಮುಂದಾಗಿಲ್ಲ. ನನ್ನ ಮಗನ ಸಾವಿಗೆ ನ್ಯಾಯ ಸಿಗಬೇಕೆಂದು ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡ ಚಿತ್ರದುರ್ಗದ ಮನೆಯಲ್ಲಿ ವಿನೋದ್ ರಾಜ್ ಮುಂದೆ ರೇಣುಕಾಸ್ವಾಮಿ ತಂದೆ ಕಣ್ಣೀರಿಟ್ಟರು. ಬಹಳ ನೊಂದಿದ್ದೇವೆ. ನನ್ನ ಮನೆತನ ನಾಶವಾಗಿದೆ. ಸರ್ಕಾರಕ್ಕೆ ವಿನಂತಿ ಮಾಡುತ್ತೇವೆ. ಸೊಸೆಗೆ ಸರ್ಕಾರಿ ಕೆಲಸ, ನನ್ನ ಮಗನಿಗೆ ನ್ಯಾಯ ಸಿಗಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಕಾಶಿನಾಥ ಶಿವನಗೌಡರು ಅಳಲು ತೋಡಿಕೊಂಡಿದ್ದಾರೆ. ಅವ್ರ ತಾಯಿ ಬಗ್ಗೆ ನೋವೆಲ್ಲ ನೋಡಿದ್ದೀವಿ. ಅವರು ನಿಜವಾಗಲೂ ಭಾಳ ದೊಡ್ಡ ದೈವ ಭಕ್ತರು. ಇದರಿಂದ ನಾವು ಹೇಳ್ತಿದ್ದೀವಿ, ನಮ್ಮ ಇದಕ್ಕೆ ಅವರು ನಮ್ಮ ನೋವಿಗೆ ಸ್ಪಂದಿಸಲಿಕ್ಕೆ ಅವ್ರಿಗೆ ಅತ್ಯಂತ ಧನ್ಯವಾದ ತಿಳಿಸ್ತೀನಿ. ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡಿಕೊಂಡಿದ್ದೀನಿ. ಅಂದರೆ ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊರಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ. ಅದು ದೊಡ್ಡ ತಪ್ಪು. ನಾವು ಅದ್ರ ಥರ ಎಂತೂ ಯೋಚನೆ ಮಾಡಿಲ್ಲ. ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅಷ್ಟಂತೂ ನಿಜ. ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ಅವನು ನಂದು ನಾನು ಎಷ್ಟು ಕಿರ್ಚಾಡಿದ್ದಾನೆ, ನೋವು ಆಡಿದ್ದಾನೆ, ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಸುದ್ದಿಗಳನ್ನು ಹಬ್ಬಿಸ್ಬಿಡ್ರಿ. ನಾವು ನಿಜವಾಗ್ಲೂ ಭಾಳ ನೊಂದ್ಕೊಂಡಿದ್ವಿ. ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ. ನನ್ನ ತಾಯಿಗೆ ನೋಡ್ರಿ 98 ವರ್ಷ, ಅವ್ರಿಗೆ ಬೆಡ್ ಸೋರ್ ಆಗಿದೆ. ದಿನ ನೋಡ್ಕೊಂತಿದ್ದ, ದಿನ ಆಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾಯಿದ್ದ. ಈಗ ಮಾಡ್ಕೊಳೋರು ಯಾರಿದ್ದಾರೆ? ನಮಗೆ ಯಾರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ. ಸರ್ಕಾರ ವಿನಂತಿ ಮಾಡ್ತೀನಿ, ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಕೊಡಲಿ. ತಪ್ಪಿತಸ್ಥರು ಯಾರಂತ ನಮಗೆ ಗೊತ್ತಿಲ್ಲ. ನಾವು ಯಾರ ಬಗ್ಗೆ ದೂಷಣೆ ಮಾಡಲ್ಲ. ಯಾರೇ ಇದ್ದರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ, ಆಗ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ನಂದು ಅಭಿಪ್ರಾಯ ಸರ್. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನಾವು ದೊಡ್ಡ ಮನಸ್ಸು ನಮ್ಮ ಬಗ್ಗೆ ನಾವು ನಿಮ್ಮ ತಾಯಿಯವ್ರ ಫೀಸ್ಗಳಂತೂ ನಾವು 2 3 ಸಲ 4 ಸಲ ನೋಡ್ತಾ ಇದ್ವಿ ನಮ್ಮ ವಯಸ್ಸಿನಲ್ಲಿ. ದೊಡ್ಡ ಮನ್ಸು ಮಾಡಿ ದೊಡ್ಡ ಮನ್ಸು ಬಂದಿರಿ. ಅವ್ರಿಗೆಲ್ಲ ಹೇಳಿ ಗೊತ್ತಿರೋ ವಿಚಾರ ಅನಿಸುತ್ತೆ.